ಹಿರೇಕಟ್ಟಿಗೆನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ಜಯಬೇರಿ ಗಳಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೆನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತರು 11 ನಿರ್ದೇಶಕರು ಜಯಬೇರಿ ಗಳಿಸುವ ಮೂಲಕ ಸಹಕಾರ ಸಂಘವನ್ನು ತಮ್ಮ ತೆಕ್ಕೆಗೆ ಸೇರಿಸಿಕೊಂಡಿದ್ದಾರೆ. 12 ನಿರ್ದೇಶಕರ ಸ್ಥಾನಕ್ಕೆ ನಡೆದಿರತಕ್ಕಂಥ ಈ ಒಂದು ಪೋಟಿಯಲ್ಲಿ ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿ ರೂಪಾ ಎನ್ನುವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ 11 ನಿರ್ದೇಶಕರ ಸ್ಥಾನಗಳಿಗೆ ನಡೆದಿರತಕ್ಕಂಥ ಒಂದು ಚುನಾವಣೆಯಲ್ಲಿ ಸಾಮಾನ್ಯ 6, ಮಹಿಳೆ 2, BCM 2, ಪರಿಶಿಷ್ಟ ಜಾತಿ 1 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತರು ಸುಮಾರು 22 ಮಂದಿ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿ ನೇರವಾಗಿ ಹಣಾಹಣಿಯಲ್ಲಿ ನಿಂತಿದ್ರು. ಈ ಒಂದು ಚುನಾವಣೆಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಜಯಬೇರಿಯನ್ನು ಗಳಿಸಿರ್ತಕ್ಕಂಥದ್ದು. ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಬೆಂಬಲಿಗರ ನಡುವೆ ಜಿದ್ದಾಜಿದ್ದಿಯಾಗಿರ್ತಕ್ಕಂಥ ಪೈಪೋಟಿ ನಡೆದಿದ್ದು, ಚುನಾವಣೆಯಲ್ಲಿ ಸಾಮಾನ್ಯ ನಿರ್ದೇಶಕರ ಸ್ಥಾನದಲ್ಲಿ BR ಅಶ್ವಥ್ ಗೌಡ 486 ಮತಗಳು, P ಜಗನ್ನಾಥ್ 474 ಮತಗಳು, M ಮುನಿಯಪ್ಪ 470 ಮತಗಳು, ಸೊಣ್ಣಪ್ಪ 645 ಮತಗಳು, M ನರಸಿಂಹಯ್ಯ 661 ಮತಗಳು ಹಾಗೂ GS ರಮೇಶ್ ರೆಡ್ಡಿ 458 ಮತಗಳು. ಹಿಂದುಳಿದ ವರ್ಗದ ನಿರ್ದೇಶಕರಾಗಿ BS ಕೃಷ್ಣಮೂರ್ತಿ 469 ಮತಗಳು. ಮಹಿಳಾ ಮೀಸಲಾತಿ ಸ್ಥಾನದಲ್ಲಿ ಅಭ್ಯರ್ಥಿಗಳಾಗಿ ಯಶೋದಮ್ಮ 467 ಮತ್ತು ವಿಮಲಮ್ಮ 466 ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆಂದು ಚುನಾವಣಾಧಿಕಾರಿ CDO ವನಿತಾ ಘೋಷಿಸಿದರು. ಆದರೆ ಎರಡು ಕಡೆಯ ಕಾರ್ಯಕರ್ತರ ನಡುವೆ ತೀವ್ರ ಪೈಪೋಟಿ ಇದ್ದುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಿದರು. ಫಲಿತಾಂಶ ಘೋಷಣೆಯಾದ ಕೂಡಲೇ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಅಭ್ಯರ್ಥಿಗಳು ಕಾರ್ಯಕರ್ತರು ಎಲ್ಲರೂ ಸಹ ಸೇರಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆಯನ್ನು ನಡೆಸಿದರು. ಹಿರೇಕಟ್ಟಿಗೆನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಈ ಒಂದು ಚುನಾವಣೆಯಲ್ಲಿ ನಮ್ಮ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನೇತೃತ್ವದ ಎಲ್ಲ 12 ಸ್ಥಾನಗಳನ್ನು ನಾವು ಭರ್ಜರಿಯಾಗಿ ಜಯಬೇರಿ ಬಾರಿಸಿದ್ದೀವಿ. ಅದರಲ್ಲಿ ಒಂದು ಸ್ಥಾನ ಪರಿಶಿಷ್ಟ ಪಂಗಡದ ಸ್ಥಾನ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿತ್ತು. ಈ ದಿನ ನಡೆದಂಥ 11 ಸ್ಥಾನಗಳ ಸಾಮಾನ್ಯ ಸ್ಥಾನಗಳ 6 ಸ್ಥಾನ, ಮತ್ತು ಮಹಿಳಾ ಮೀಸಲು 2 ಸ್ಥಾನ, ಮತ್ತು BCM ಆ ವರ್ಗದ 2 ಸ್ಥಾನ, ಮತ್ತು SC ಇದರದ 1 ಸ್ಥಾನ, ಈ 11 ಸ್ಥಾನಗಳಿಗೆ ಈ ದಿನ ಚುನಾವಣೆ ನಡೆದಿದ್ದು, ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೂ ನಮ್ಮ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನಮ್ಮ ಮಂತ್ರಿಗಳ ಎಲ್ಲ ಬೆಂಬಲಿಗರು ಕೂಡ ಇವತ್ತು ನಾವು ಜಯಬೇರಿಯನ್ನು ಬಾರಿಸಿದ್ದೇವೆ. ಈ ಒಂದು ಜಯವನ್ನ ಪ್ರಪ್ರಥಮ ಬಾರಿಗೆ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಲ್ಲಬೇಕಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಏನಿವತ್ತು ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ 11 ಹಳ್ಳಿಗಳ ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲರ ಸಹಕಾರ, ನಮ್ಮೆಲ್ಲರ ಒಂದು ಹುರುಪಿನಿಂದ ಈ ದಿನ ಇವತ್ತು ಏನು ಹಿಂದೆ ನಮ್ಮ ಹಿರೇಕಟ್ಟಿಗೆನಲ್ಲಿ ಪಂಚಾಯತಿಗೆ ಯಾವ ರೀತಿ ಹಿಂದೆ ಹೆಸರಿತ್ತು, ಅದು ಸುಮಾರು ಒಂದು 10 ವರ್ಷಗಳಿಂದ ಸ್ವಲ್ಪ ನಮ್ಮ ಪಕ್ಷ ಇದರಲ್ಲಿ ಸ್ವಲ್ಪ ಹಿಂದುಳಿದಿದ್ವಿ. ಇವತ್ತು ನಮ್ಮ ಪಕ್ಷಕ್ಕೆ ಬಲ ಬಂದಿದೆ. ಎಲ್ಲ ನಮ್ಮ ಯುವಕರು, ವಿಶೇಷವಾಗಿ ಯುವಕರು ಮತ್ತು ಮುಖಂಡರು, ಎಲ್ಲ ಗ್ರಾಮಗಳ ನಮ್ಮೆಲ್ಲ ಮುಖಂಡರು, ವಿಶೇಷವಾಗಿ ನಮ್ಮ ಹಿರಿಯ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಮುನಿಯಪ್ಪಣ್ಣವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡಿ ಇವತ್ತು ಶ್ರಮಿಸಿರೋದಕ್ಕೆ ಈ ಒಂದು ಜಯ ಸಿಕ್ಕಿದೆ. ಅದನ್ನು ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು, ಯುವಕರಿಗೆ ಸಲ್ಲಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಈಗ ಚುನಾವಣೆ ಇಲ್ಲಿಗೆ ಮುಗಿಯಿತು. ಚುನಾವಣೆ ಮುಗಿದ ಮೇಲೆ ಇವತ್ತು ನಾವು ಈ ಸಹಕಾರ ಸಂಘವನ್ನು
ಈ ಕಡೆ ಕುರುಬೂರು ಮತ್ತು ಕಲ್ಲಳ್ಳಿ ಎರಡು ಕಡೆಯಿಂದ ಇದ್ದಂಥ ಗ್ರಾಮಗಳನ್ನು ಬಿಡುಗಡೆ ಮಾಡಿಸ್ಕೊಂಡು ಹೊಸದಾಗಿ ಇವತ್ತು ಒಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಏನು ಬಿಡುಗಡೆ ಮಾಡ್ಕೊಂಡು ನಾವು ರಚನೆ ಮಾಡ್ತಾ ಇದ್ದೀವಿ. ಈ ಒಂದು ಸಂಘವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿಗೆ ಚುನಾವಣೆ ಮುಗಿಯಿತು. ನಾಳೆಯಿಂದ ಏನು ಈ ಸಂಘದಿಂದ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ರೈತರಿಗೆ, ಸ್ತ್ರೀಶಕ್ತಿ ಮಹಿಳೆಯರಿಗಿರ್ಬೋದು, ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗಿರ್ಬೋದು, ಏನು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗ್ತದೆ ಅದನ್ನು ನಮ್ಮೆಲ್ಲರ ಮುಖಂಡರ ಅಭಿಪ್ರಾಯದಂತೆ ಮತ್ತು ಅವರ ಎಲ್ಲರ ಒಂದು ಶಿಫಾರಸಿನಂತೆ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ. ವಿಶೇಷವಾಗಿ ನಮ್ಮ ಮಂತ್ರಿಗಳು ಇವತ್ತು ಸಂಘ ನಮ್ಮ ಕೈಗೆ ಬರಬೇಕಾಗಿದ್ದರೆ ನಮ್ಮ ಮಂತ್ರಿಗಳ ಮುತುವರ್ಜಿ ಅವರ ಒಂದು ಹಾದಿ ಅವ್ರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ನಾವು ಇವತ್ತು ಬಂದಿದ್ದು. ಅದಕ್ಕೆ ನಮ್ಮ ಇವತ್ತು ಈ ಒಂದು ಹಿರೇಕಟ್ಗೆನಹಳ್ಳಿ ಗ್ರಾಮ ಪಂಚಾಯತಿ ಈ ಒಂದು ರೈತ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ನಾವೆಲ್ಲರನ್ನ ಇವತ್ತೇನು ಇಲ್ಲಿ ನಿರ್ದೇಶಕರಿದ್ದೀವಿ, ನಾವು ನಿರ್ದೇಶಕರಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ನಿರ್ದೇಶಕರೇ. ನಾವು ಬರೀ ಅವರು ನಂಬಿಸಿದಂಥ ವ್ಯಕ್ತಿಗಳಷ್ಟೇ. ಹಾಗಾಗಿ ಇದನ್ನು ಫಸ್ಟ್ ಇದೆಲ್ಲ ಜಯವನ್ನ ಇದರೆಲ್ಲದಕ್ಕೂ ರೂವಾರಿಯಾಗಿರ್ತಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರಿಗೆ ಸಲ್ಲಬೇಕು ಅಂತ ಹೇಳ್ತಾ, ಈ ಒಂದು ಚುನಾವಣೆ ಬೆಳಗ್ಗಿನಿಂದ ಇಲ್ಲಿವರೆಗೂ ಕೂಡ ಶಾಂತ ರೀತಿಯಲ್ಲಿ ನಡೆಯಲು ಸಹಕರಿಸಿದಂಥ ಎಲ್ಲ ನಮ್ಮ ಚುನಾವಣೆ ಎಲ್ಲ ಅಧಿಕಾರಿ ವೃಂದದವರಿಗೂ ಮತ್ತು ವಿಶೇಷವಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೂ, ಅದೇ ರೀತಿಯಲ್ಲಿ ಏನು ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ನಮ್ಮ ಒಂದು ಹಿರೇಕಟ್ಗೆನಹಳ್ಳಿಯ ಈ ಒಂದು ಚುನಾವಣೆ ಮತ್ತು ಈ ಜೈಬೇರಿಯನ್ನು ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಬಿತ್ತರಿಸಲಿಕ್ಕೆ ಬಂದಿರ್ತಾರೆ ತಮಗೆಲ್ಲರಿಗೂ, ವಿಶೇಷವಾಗಿ ಈ ಒಂದು ನಮ್ಮ ಪಂಚಾಯಿತಿಯ ಎಲ್ಲ ಇವತ್ತು ಏನು ಷೇರುದಾರ ಇದ್ರು ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ವಿಶೇಷವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.